ಕುಂದಾನಗರಿ ಬೆಳಗಾವಿಯಲ್ಲಿ ಲೋಕ ಅಖಾಡ ರಂಗೇರ್ತಾ ಇದೆ. ಪಂಚಮಸಾಲಿ ಫೈಟ್ ನಡೀತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಬಿಜೆಪಿ ನಾಯಕರ ನಡುವೆ ಪಂಚಮಸಾಲಿ ಫೈಟ್ ನಡೀತಾ ಇದೆ. ಲೋಕ ಅಖಾಡಕ್ಕೆ ಪಂಚಮಸಾಲಿ ಸ್ವಾಮೀಜಿ ಎಂಟ್ರಿ ಕೊಟ್ಟಿದ್ದಾರೆ. ನನ್ನ ಮೈಯಲ್ಲಿ ಹರಿಯುತ್ತಿರುವುದು ಚೆನ್ನಮ್ಮನ ರಕ್ತ ಅಂತೇಳಿ ಮೊನ್ನೆ ಹೇಳಿದ್ರು. ಇದರ ನಡುವೆ ಮಾಜಿ ಸಚಿವ ನಿರಾಣಿ ಕೂಡ ವಾಕ್ಸಮರವನ್ನ ಮುಂದುವರಿಸಿದ್ದಾರೆ. ನನ್ನ ಮೈಯಲ್ಲಿ ಹರಿಯುತ್ತಿರುವುದು ಚೆನ್ನಮ್ಮನ ರಕ್ತ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೊನ್ನೆ ಹೇಳಿದ್ರು. ಇತ್ತೀಚೆಗೆ ಈ ಒಂದು ಹೇಳಿಕೆ ಇದೆಯಲ್ಲ, ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಹೆಬ್ಬಾಳ್ಕರ್ ಪಂಚಮಸಾಲಿ ಅಲ್ಲ ಅಂತ ಹೇಳಿ ಬಿಜೆಪಿ ನಾಯಕರುಗಳು ಹೇಳಿದ್ರು. ಬಣಜಿಗರ್ ಅವರು ಸುದ್ದಿಗೋಷ್ಠಿ ನಡೆಸಿ ಬಾಂಬ್ ಸಿಡಿಸಿದ್ದಾರೆ. ನಿರಾಣಿ ಮೀಸಲಾತಿಗೆ ಸಹಕಾರ ನೀಡಿದವರೆಲ್ಲರೂ ಕೂಡ ನಮ್ಮವರೇ. ಮಾಜಿ ಸಚಿವ ನಿರಾಣಿಗೆ ಪಂಚಮಸಾಲಿ ಸ್ವಾಮೀಜಿ ಟಾಂಗ್ ಕೊಟ್ಟಿದ್ದಾರೆ. ಆ ಮೂಲಕ ಪಂಚಮಸಾಲಿ ಫೈಟ್ ಕುಂದಾನಗರಿಯಲ್ಲಿ ಜೋರಾಗಿ ನಡೀತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಅವರು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದಂಥವ್ರು. ನಮ್ಮಲ್ಲಿ ಲಿಂಗಾಯತರಲ್ಲಿ ಒಳಪಂಗಡಗಳಾಗಿರುವಂಥ ಪಂಚಮಸಾಲಿ, ಬನಜಿಗ, ಸಾದರ ಲಿಂಗಾಯಿತು, ನೊನಬ ಲಿಂಗಾಯಿತು ಇವರೆಲ್ಲರೂ ಸಹಿತ ರಿಲೇಷನ್ ಆಗ್ತಾಯಿದೆ. ಈಗ ಉದಾಹರಣೆಗೆ ಪ್ರಭಾಕರ್ ಕೋರೆ ಅವರು ಪಂಚಮಸಾಲಿ, ಅವ್ರ ಮನೆಯವರು ಬನಜಿಗಾರು. ಸುರೇಶ್ ಅಂಗಡಿ ಅವ್ರದ್ದು ಅವ್ರ ತಾಯಿಯವರು ಪಂಚಮಸಾಲಿ, ಅವ್ರು ಬನಜಿಗಾರು. ನಂತರ ಉಮೇಶ್ ಕತ್ತಿ ಅವ್ರ ತಾಯಿಯವರು ಪಂಚಮಸಾಲಿ, ಅವ್ರು ಬನಜಿಗಾರು. ಹೀಗಾಗಿ ನಮ್ಮಲ್ಲಿ ನಮ್ಮಿಬ್ಬರು ಸೊಸೆಯವರು, ನಾನು ಪಂಚಮಸಾಲಿ, ನಮ್ಮದೊಬ್ಬರು ಸೊಸೆ ಸಾದರ ಲಿಂಗಾಯಿತರು, ಇನ್ನೊಬ್ಬರು ಬನಜಿಗಾರು. ಹೀಗಾಗಿ ನಮ್ಮಲ್ಲಿ ವ್ಯತ್ಯಾಸಗಳಿಲ್ಲ. ಆದರೆ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಹೇಳಬೇಕಾದ್ರೆ ಅವ್ರು ಪಂಚಮಸಾಲಿ ಕುಟುಂಬದಿಂದ ಬಂದಿರುವಂಥವ್ರು. ಆದರೆ ಅವ್ರ ಮನೆಯವರು ಹೆಬ್ಬಾಳ್ಕರ್ ಅವರು ಲಿಂಗಾಯತ್ ಬನಜಿಗ ಕಮಿಟಿಯಿಂದ ಬಂದಿರುವಂಥದ್ದು. ಅವರಿಬ್ಬರು ಗಂಡನ ಮನೆಗೆ ಬಂದ ಮೇಲೆ ಹೆಬ್ಬಾಳ್ಕರ್ ಆಗುತ್ತೆ, ಅದು ಬನಜಿಗ ಕಮ್ಯುನಿಟಿದಿಂದನೇ ಆಗ್ತದೆ. ಬನಜಿಗ ಪಂಚಮಸಾಲಿ ಭಾಳ ವ್ಯತ್ಯಾಸ ಏನಿಲ್ಲ, ಎಲ್ಲ ಒಂದೇ ಇದೀವಿ ನಾವು. ಯಾರು ಹೇಳಿದ್ರು? ಒಂದು ನಿಮಿಷ, ತಮಗೆ ಮೊದಲು ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತೇನೆ. ನನ್ನ ಮೈಯಲ್ಲಿ ರಾಣಿ ಕಿತ್ತೂರು ಚೆನ್ನಮ್ಮನಳ ರಕ್ತ ಹರಿತಾ ಇದೆ. ನನ್ನ ಮಗನ ಮೈಯಲ್ಲಿ ಬಹಳ ಸ್ವಾಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ, ಪಂಚಮಸಾಲಿ ರಕ್ತ. ಆದರೆ ನಾವು ಬಸವಣ್ಣನವರ ತತ್ವವನ್ನು ನಂಬಿದಂಥವ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನ, ಅವರ ಸಂವಿಧಾನವನ್ನು ಒಪ್ಪಿಕೊಂಡಂಥವ್ರು, ಬಸವಣ್ಣ ಹೇಳಿದ ಹಾಗೆ ನಡ್ಕೊಳ್ಳುವಂಥವ್ರು. ಯಾರು ಈ ರೀತಿ ಮಾತನಾಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಅವ್ರಿಗೆ ಎಲ್ಲಿ ಬುದ್ಧಿ ಭ್ರಮಣೆ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾರು? ನಿರಾಣಿ ಅಣ್ಣನವ್ರಿಗೆ ಗೊತ್ತಿಲ್ಲ. ಪಂಚಮಸಾಲಿ ಹೋರಾಟದಲ್ಲಿ ನಾನು ನನ್ನ ಮಗ ಎಷ್ಟು ಮುಂಚೂಣಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿದ್ದೀವಿ. 2A ಮೀಸಲಾತಿಗೆ ನನ್ನ ತಮ್ಮ ಸಂಪೂರ್ಣ ಕುಟುಂಬ ನಿಂತ್ಕೊಂಡು ನಾವು ಆ ಒಂದು 2A ಮೀಸಲಾತಿಗೆ ಹೋರಾಟವನ್ನು ಮಾಡಿದ್ದೀವಿ. ಬಹುಶಃ ನಿರಾಣಿ ಅಣ್ಣನವ್ರಿಗೆ ಎಲ್ಲೋ ನಿರಾಶೆ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನಿರಾಸೆ ಆಗ್ತಾ ಇದೆ. ಮೀಸಲಾತಿ ಚಳವಳಿಯಲ್ಲಿ ತಮ್ಮನ್ನು ತಾವು ತೋರಿಸ್ಕೊಂಡಿದ್ರು. ಅವರ ಸಮುದಾಯದ ಹೋರಾಟದಲ್ಲಿ ಭಾಗವಹಿಸೋ ಕಾರಣಕ್ಕೆ ಅವ್ರನ್ನ ಇಡೀ ಸಮಾಜ ನಮ್ಮವರಂತೇಳಿ ನಾವು ಒಪ್ಕೊಂಬಿಟ್ಟಿದ್ದೀವಿ. ಆ ಕಾರಣಕ್ಕೋಸ್ಕರ ಯಾರೋ ಒಬ್ಬರು ಏನೇನೋ ಮಾತಾಡ್ತಾರಂತ ಅದಕ್ಕೆ ನಾವು ಪ್ರತಿಕ್ರಿಯೆ ಕೊಡೋಕ್ಕೆ ಹೋಗೋದಿಲ್ಲ. ಹೆಬ್ಬಾಳ್ಕರ್ ಅವರು ಮೀಸಲಾತಿ ಚಳವಳಿಯಲ್ಲಿ ತಮ್ಮನ್ನು ತಾವು ತೋರಿಸ್ಕೊಂಡಿದ್ರು. ಅವರ ಸಮುದಾಯದ